ನೋಡ್ರಪ್ಪ, ಮಂಡ್ಯಕ್ಕೆ ಬಂದಿದ್ದೀವಿ. ಮಂಡ್ಯ ಜನರು ಏನಂತಾರೆ, ಚುನಾವಣೆ ಕಾವು ಜೋರಾಗ್ಬಿಟ್ಟಿದೆ. ಮಂಡ್ಯದಲ್ಲಿ ಜನರು ನಾವು ಯಾರಿಗೆ ಮತ ಹಾಕ್ತೀರಿ ಅಂತಂದು ಕೇಳೋದಿಲ್ಲ. ಎಷ್ಟು ಅಭಿವೃದ್ಧಿ ಆಗೈತೆ, ಯಾರು ಬಂದರೆ ಅಭಿವೃದ್ಧಿ ಮಾಡ್ತಾರೆ, ಹೆಂಗಿತ್ತು ಮಂಡ್ಯ, ಬನ್ನಿ ಹಾಗೆ ಸುಮ್ಮನೆ ವಿಚಾರಿಸ್ತಾ ಹೋಗೋಣ. ನಮಸ್ಕಾರ. ಏನು ಹೆಸರು? ಆನಂದಣ್ಣ. ಆನಂದ್ ಅಂತ. ಆನಂದ್ ಅವರೇ, ಆನಂದವಾಗಿದ್ದೀರಿ? ಫುಲ್ಲು ಆನಂದ. ಪರಮಾನಂದವೋ ಬರೀ ಆನಂದವೋ? ಹೂವನೇ. ಹೆಂಗೆ ಏನು ಕೆಲಸ ಮಾಡೋದು? ಇಲ್ಲೇ ನಿಂತಿದ್ದ ರಥ. ರಥ. ರಥ ಓಡುತ್ತೆ. ಹೆಂಗೆ ಓಡುತ್ತೆ? ಪರವಾಗಿಲ್ವಾ ಜೀವನ? ನಾವು ಓಡಿಸಿದ್ರೆ ಅದು ಓಡ್ದಂಗೆ ಅಣ್ಣ. ಓಡ್ದಂಗೆ. ಹೌದು. ಮೀಟ್ರ್ ಲೆಕ್ಕೋ ಹೆಂಗೆ? ಓಲಾ ಉಬರೋ? ಇಲ್ಲ ಸರ್, ಮಾಮೂಲಿ ಗಾಡಿನೇ. ಗಾಡಿ ಲೆಕ್ಕ. ಹೆಂಗದ ಮಂಡ್ಯ ಬಿಸಿ ಕಾವು ಚುನಾವಣೆ? ಫುಲ್ಲು ಲಕ್ಷಾಂತರ ಜನಗಳು ಇದ್ದಾರೆ. ಅವ್ರವ್ರ ಯೋಜನೆಗಳು ಇರ್ತಾವಲ್ಲ ಮಾಮೂಲಿ. ಹೆಂಗಂತೀರಿ? ಯಾರು ಬಂದವ್ರು ಈ ಸಲ ಮಂಡ್ಯದಲ್ಲಿ? ಯಾರು ಒಳ್ಳೇದು ಮಾಡೋರೆ ಅವ್ರು ಬಂದೇ ಬರ್ಬೇಕಲ್ಲ. ನಿಮ್ಮ ಪ್ರಕಾರ ಒಳ್ಳೇದು ಏನು ಮಾಡ್ಯಾರ ಹೇಳ ನನಗೆ. ಏನೇನು ಒಳ್ಳೇದು ಮಾಡ್ಯಾರ ಮಂಡ್ಯಕ್ಕೆ? ಇರಿ, ನಾನು ಬರ್ತೀನಿ ಮಾತ್ರ. ಮಂಡ್ಯಕ್ಕೆ ಏನು ಒಳ್ಳೇದು ಮಾಡಿದ್ರು? ನಾವೇನು ಹೇಳೋಕ್ಕಾಗಲ್ಲ. ಅವ್ರು ಹೆಂಗೆ ನಡ್ಕತ್ತಾರೆ ಅದ್ರ ಮೇಲೆ ಫೈಟು. ನಿಮ್ಗೆ ಯಾರು ಇಷ್ಟ? ನಮ್ಮ ಆಟೋದವರೇ ಇಷ್ಟ ನಮಗೆ. ನಿಮ್ಗೆ ಆಟೋದವರೇ ಇಷ್ಟ? ಅಲ್ಲ, ಯಾರು ಬಂದರೆ ಸರಿ ಅನಿಸ್ತದೆ? ಈಗ ನೀವು ಒಳ್ಳೇದು ಮಾಡಿದ್ರೆ ನಿಮ್ಗೆ ಗೆಲ್ಲಿಸ್ತೀವಿ, ಅವ್ರು ಒಳ್ಳೇದು ಮಾಡಿದ್ರೆ ಅವ್ರು ಗೆಲ್ಲಿಸ್ತೀವಿ. ಈ ವರ್ಷ ನೋಡ್ತೀವಿ ನಿಮ್ಮನ್ನ. ಈ ವರ್ಷ ನೋಡಿ ನಿಮ್ದು ಕರೆಕ್ಟಾಗಿ ನಡೆದಿಲ್ಲ ಅಂದ್ರೆ ಅವ್ರಿಗೆ ಹಾಕ್ತೀವಿ. ಹಂಗೆ. ನಮಸ್ಕಾರಣ್ಣ. ಏನಣ್ಣ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರೇ, ಈ ಸಲ ಕೃಪೆ ಯಾರ ಮೇಲೆ? ಶ್ರೀನಿವಾಸಂದು? ನಮ್ದೆಲ್ಲ ಕೃಪೆ ಕಾಂಗ್ರೆಸ್. ಏನ್ ಮಾಡಿದ್ರು ಕಾಂಗ್ರೆಸ್? ಸ್ಟಾರ್ ಚಂದ್ರ ಅಂತ ಈಗ ಹೊಸ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಈಗ ಹೆಂಗಿದ್ರೆ 5 ಗ್ಯಾರಂಟಿಗಳು ಬಿಟ್ಟಿದ್ದಾರೆ, ಜನಗಳಿಗೆಲ್ಲ ಅನುಕೂಲ ಆಯ್ತೈತೆ. ಇನ್ನೇನು ಸರ್ ಬೇಕು? ಇನ್ನೇನು ಬೇಕು? ಮತ್ತೆ ಇನ್ನೇನು ಅಭಿವೃದ್ಧಿ ಆಗದೆ ಮಂಡ್ಯ? ಏನು ಇವತ್ತಿನ ದಿನ ಏನಂತ ಅಭಿವೃದ್ಧಿ? ಯಾರು ಕಣ್ಣುಗಳ ಸುಮಲತೆ ಗೆದ್ದಿದ್ರು, ಏನಂತದೇನು ಮಾಡಿಲ್ಲ. ಕುಮಾರಣ್ಣನ ಅವ್ರೂ ಆಡಳಿತ ಕೊಟ್ಟಿದ್ರೆ ಹೋಸತಿ, ಅವ್ರೂ ಏನು ಇವತ್ತವರೆಗೂ ಮಂಡ್ಯದಲ್ಲಿ ಯಾರು ಇಂಪ್ರೂವ್ಮೆಂಟ್ ಮಾಡಿಲ್ಲ ಸರ್. ಹಂಗಾಗಿ ಹಂಗಾಗಿ ಮಂಡ್ಯ ಅಭಿವೃದ್ಧಿ ಆಗಿದೆಯಾ? ಮಂಡ್ಯ ಎಲ್ಲ ನೀವೇ ನೋಡ್ತಾ ಇರೋ, ಎಲ್ಲ ಇದೆ ಅಭಿವೃದ್ಧಿ. ಏನಾಗೈತೆ ಮಂಡ್ಯದಲ್ಲಿ? ಏನು ಆಗಿಲ್ಲ ಸರ್. ಮಂಡ್ಯ ಸ್ಟಾರ್ ಚಂದ್ರ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ? ಹೊಸ ಅಭ್ಯರ್ಥಿ ಈಗ ಎಲ್ಲರಿಗೂ ಹಳೆ ಅಭಿವೃದ್ಧಿ ಎಲ್ಲರಿಗೂ ಹಾಕಿ ಓಟ್ ಹಾಕಿ ಗೆಲ್ಸಿದೀವಿ. ಈಗ ಹೊಸ ಅಭಿವೃದ್ಧಿ ಒಂದು ಟೈಮ್ ನೋಡಿ ಮಾಡ್ಬಿಡಿ. ಅವರು ಮಾಡ್ತಾರೆ, ಹೊಸೊಬ್ರು ಬಂದಾರ ಏನಾರು ಹುಮ್ಮಸ್ಸಲ್ಲಿ ಮಾಡ್ಯಾರ ಅಂತ. ಈಗ ಹಳೆಬ್ರು ನೋಡಿ ಸಾಕಾಗೈತೆ. ಈಗ ಹೊಸಬ್ರು ನೋಡ್ಬೋದು. ಕುಮಾರಣ್ಣ ಬಿಜೆಪಿ ಜಾಯ್ನ್ ಆಗ್ಬಿಟ್ರಲ್ಲ, ಇದು ಮರ್ಜ್ ಆಗ್ಬಿಟ್ರಲ್ಲ. ಅದಕ್ಕೇನು ಹೇಳಿದ? ಈಗ ಸತಿ ಅವ್ರಿಗೆ ಈ ಸತಿಗೆ ಬಹುಸತಿ ಜಲದಲ್ಲಿದ್ರು, JDS ಪಕ್ಷದಿದ್ರು. ಈ ಸತಿ ಬಿಜೆಪಿ ಟರ್ನ್ ಆಗಿದ್ದಾರೆ. ಹೆಂಗ್ ಬೇಕು ಹಂಗೆ ಟರ್ನ್ ಆಯ್ತಾ ಇರ್ತಾರೆ. ನಿಮ್ ಪ್ರಕಾರ ಬಿಡಿ, ನಿಮ್ದು ಹೇಳಿದ್ರೆ ಏನ್ ಆಗ್ಬೋದು ಸರಿ? ಫೈಟ್ ಐತೆ ಸರ್, ಇಬ್ಬರಿಗೂ ಫೈಟ್ ಐತೆ. ಒಟ್ಟಲ್ಲಿ ಕಾಂಗ್ರೆಸ್ ಭಾರಿ ಐತೆ, ಕಾಂಗ್ರೆಸ್ ವಿನ್ ಆಯ್ತದೆ ಮಾತ್ರ. ಎಷ್ಟು ಓಟಲ್ಲ ಹೋಗ್ಬೋದು? ಆದ್ರೆ ಒಟ್ಟು ಅಷ್ಟು ಒಂದು ಹೇಳಕ್ಕಾಗಲ್ಲ. ಒಟ್ನಲ್ಲಿ ವಿನ್ ಅಂತ ಗ್ಯಾರಂಟಿ. ಏನಣ್ಣ ನಮಸ್ಕಾರ. ಏನ್ ಹೆಸರು ನಿಮ್ದು? ರವಿ ಅವರೇ, ರವಿ ಉದಯ ಆಗುತ್ತಾ? ಯಾವ ರವಿ? ಅಲ್ಲ, ಇಲ್ಲಿ ಎಲ್ಲರೂ ಮಂಡ್ಯದಲ್ಲಿ ಯಾವ ರವಿ ಉದಯ ಆಗ್ಬೋದು? ಇಲ್ಲಿ ಎರಡಕ್ಕೂ ಫೈಟ್ ಐತೆ, ನೋಡ್ಬೇಕು ಯಾವ್ದು. ಎರಡಕ್ಕೂ ಫೈಟ್ ಐತೆ. ಟಫ್ ಫೈಟಾ? ಟಫ್ ಫೈಟ್ ಐತೆ. ಹೆಂಗದೆ ಮಂಡ್ಯ ಆಟೋ ಡ್ರೈವರ್ ನೀವು? ಹೆಂಗೆ ನೋಡಿ ಸುತ್ತಿರ್ತೀರಿ, ಅಲ್ಲಿ ಹೋಯ್ತಿರ್ತೀರಿ, ಜನಪರ ಮಾತಾಡಿಸ್ತಿರ್ತೀರಿ, ಕೇಳ್ತಿರ್ತೀರಿ, ಏನಂದ್ರು? ಅದು ಎರಡಕ್ಕೂ ಫೈಟ್ ಐತೆ ಕಣ್ರಿ, ಹೇಳಕ್ ಆಯ್ತಲ್ಲ. ಹೌದಾ? ಮಂಡ್ಯ ಜನಗಳು ಹೆಂಗೆ ಅಂತ ಹೇಳಿ ಎರಡಕ್ಕೂ ಫೈಟ್ ಅದ. ನಿಮ್ಮ ಪ್ರಕಾರವಾ ಯಾರು ಗೆಲ್ಬೋದು? ನಾನು ನೀವು ಯಾರಿಗೆ ಓಟ್ ಹಾಕ್ತೀರಿ ಕೇಳೋದಿಲ್ಲ, ನಂಗೆ ಅದು ಬೇಕಾಗೂ ಇಲ್ಲ. ಸರಿಯಾ? ಹಂಗಂದಾಗ ಅದೇ ಬರೋದು. ನನಗ ನಾನು ಇಂಥದಕ್ಕೆ ಓಟ್ ಹಾಕ್ತೀನಿ, ನಂಗೆ ಬೇಡ. ಸರಿಯಾ? ನನಗೆ ಯಾವ್ದು ಬರ್ಬೋದು ಹಿಂಗೆ ಕೇಳಕತ್ತೀನಿ ನಾನು. ಕಾಂಗ್ರೆಸ್ ಬರ್ಬೋದು ಅನ್ಸುತ್ತೆ. ಕಾಂಗ್ರೆಸ್ ಬರ್ಬೋದು. ಟಫ್ ಫೈಟ್ ಮೇಲೆ ಅವರೇ ಹೊಡಿಬೋದು ಅಂತೀರಿ? ಹಂಗೆ. ಸರಿ, ನಿಮ್ಗೆಲ್ಲ ಓಕೆ ಆಟೋ ಡ್ರೈವರ್ಸ್ದು ಜೀವನ? ಪರವಾಗಿಲ್ಲ, ಏನೋ ನೆಮ್ಮದಿ ಇದೆ. ಏನೋ ಒಟ್ಟಗೆ ಆಯ್ತದ. ಏನಣ್ಣ ಹೆಸರು? ಗಿರೀಶ್ ಸಿಜೆ ಅಂತ. ಗಿರೀಶ್ ಸಿಜೆ. ಏನಂತ್ರಿ? ಮಂಡ್ಯ ಕಾವು ಭಾಳ ಅದ? ಮಂಡ್ಯದಲ್ಲಿ ಬಿಸಿಲು ಮಾಮೂಲಿ ಅಣ್ಣ, 30 ಮಾಮೂಲಿ ಇದೆ. ನಮ್ಮ ಕಾವು ಇನ್ನೂ ಕಮ್ಮಿ ಇದೆ. ನಿಮ್ಮ ಕಾವು ಅಂದ್ರೆ ಯಾವುದು? ಮಾಮೂಲಿ ಓಟ್ ಹಾಕೋದು ಕಾವು. ಓಟ್ ಹಾಕೋ ಕಾವು. ಯಾಕಣ್ಣ ನಾಡ್ದೆಯಾ? ನಾಡ್ದೇನಣ್ಣ, ನಾಳಿದ್ ನೈಟ್ಗೆ ತಾನೇ ಗೊತ್ತಾಗೋದು. ಅಲ್ಲ, ನೈಟ್ ಹೆಂಗ? ಜನ ಕಾಂಜಣ ಅಂತಾರಲ್ಲಣ್ಣ, ಅದ್ರ ಅಂದ್ರೆ ಈಗ ನಿಮ್ಮ ಪ್ರಕಾರ ದುಡ್ಡು ತಕೊಂಡು ಓಟ್ ಹಾಕಮೋ ಸರಿಯಾ? ಸತಿ ಕಾಂಗ್ರೆಸ್ ಅವರು ಫ್ರೀ ಕೊಟ್ಟರು, ಇವರೆಲ್ಲ ಓಟ್ ಹಾಕೋದು. ಫ್ರೀ ಕೊಡ್ಲಿಲ್ಲ ಅಂದ್ರೆ ಇವ್ರು ಓಟ್ ಹಾಕ್ತಿದ್ರಾ? ಆಗ್ತಿರ್ಲಿಲ್ಲ. ಈಗ ನೀವೇನಂತೀರಿ? ಏನಾಗ್ಬೋದಿಲ್ಲ? ದೇಶಕ್ಕೆ ಪರವಾಗಿ ಮಾತಾಡೋರೆಲ್ಲ ಮಾಮೂಲಿನೇ. ಯಾರು ದೇಶದ ಹಿತ ವಹಿಸ್ತಾರೋ ಅವರು ದೇಶದ ಪರ ಮಾತಾಡ್ತಾರೆ. ಜನಗಳ ಕಾಳಜಿ ಪರ ಯಾರು ವಹಿಸ್ತಾರೋ ಮಾತಾಡ್ತಾರೆ. ಇದೇ ಒಂದು 6 ತಿಂಗಳಿಂದ ಇವರು ಆಟೋದವರೆಲ್ಲ ಬೈತಿದ್ರು. ಏನಂತ? ಬಸ್ ಫ್ರೀ ಕೊಟ್ಬಿಟ್ಟ ಸಿದ್ದರಾಮಯ್ಯ, ಕೊಡಬಾರ್ದಾಯ್ತು. ಇದೇ ಆಟೋ ಡ್ರೈವರ್ಗಳು ಮಾತಾಡಿದ್ದಾರೆ. ಇವರು ಕಾಂಗ್ರೆಸ್ ಒಲವು, ನಮ್ ಜೋಗಪ್ಪ ಅಂತ ಪಣಕ್ನಳಿ ಪಕ್ಕ. ಇವರೇ ಈಗ ಒಂದು 4 ದಿನ ಹಂಗೆ ತೇಲಿಸ್ಬಿಟ್ರು. 4 ದಿವಸ ಹೇಳಿದ್ರು, ಈ ಮಂಡ್ಯ ಗಣಿಗ ರವಿಗೆ ಏನು ಗೊತ್ತಾಗಲ್ಲ, ಸುಮ್ನೆ ಓಟ್ ಹಾಕ್ತೋ, ಮೊನ್ನೆ ಹುಡುಗರು ಕಟ್ಕ ಓಡಾಡ್ತಾನೆ, ಹಳೆ ಕಾರ್ಯಕರ್ತರ ಕಟ್ಕ ಓಡಾಡ್ತಲ್ಲ ಅಂತ ಕೇಳಿ. ಇಲ್ಲೇ ಅವ್ರ ಎದುರುಗಡೆನೆ ಮಾತು ಒಂದೇ ಇರ್ಬೇಕು ಯಾವಾಗಲೂ. ಜನಕ್ಕೆ ನಾಲ್ಗೆ ಹೆಂಗಿರ್ತದೋ ಹಂಗೆ ಒಂದೇ ಇರಬೇಕು.
ಜೋಗಪ್ಪ ಅಂತ ಪುಣಕ್ನಳ್ಳಿಯವರು ಹೋಸತಿ ಅವ್ರದೇ ಪಕ್ಷದವ್ರು ಅವ್ರಿಗೆ ಅನ್ಯಾಯ ಮಾಡವ್ರೆ ಮಾಡಿಲ್ವನಯ್ಯ ನೀವು ಪಾಪ ಯಾಕೆ ಹಿಂಗೆ ಎಲ್ಲ ಬಯಲು ಮಾಡಕತ್ತೀರಿ? ಬೇಡ ಬಿಡ್ರಿ, ಹೇಳ್ರಿ ಯಾರು ಗೆಲ್ಬೋದು ಅನ್ಸತ್ತೆ ನಿಮಗೆ ಇದನ್ನು? ಸರ್ ನಾವು ಯಾರು ಜನಪರ ಕೆಲಸ ಮಾಡ್ತಾರೆ ಅವ್ರಿಗೆ ಮಾಡ್ತೀವಿ. ಈಗ ನೋಡ್ರಿ ಅಭ್ಯರ್ಥಿಗಳು ಹೆಂಗ ಕುಮಾರಣ್ಣ, ಈ ಕಡೆ ಸ್ಟಾರ್ ಚಂದ್ರು. ಸ್ಟಾರ್ ಚಂದ್ರನವರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅರ್ಧಕ್ಕೆ 40% ಜನಗಳಿಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಿಮಗೆ ಜನಗಳಿಗೆ ಗೊತ್ತಿಲ್ಲ ಅನ್ನೋದು ಮುಖ್ಯನೋ ಕೆಲಸ ಮಾಡ್ಬೋದು ಅನ್ನೋದು ಮುಖ್ಯನೋ? ಕೆಲಸ ಅವ್ರು ಮಾಡ್ತಾರೆ ಅಂತ ಏನು ಸರ್ ಗ್ಯಾರಂಟಿ? ಈಗ ನೀವು ಗೊತ್ತಿದ್ರಿ, ಈಗ ಜೋಗಪ್ಪ ಆಟೋ ಡ್ರೈವರ್ ನಮ್ಗೆ ಗೊತ್ತು ಇವನು ಕಾರ್ಯ ವೈಫಲ್ಯ ಏನು ಅಂತ. ಈಗ ಗೊತ್ತಿಲ್ಲವ್ರು ನಿಮ್ಮ ಬಗ್ಗೆ ಏನು ಮಾತಾಡಲಿ, ನಾವು ಏನು ಮಾತಾಡ್ಲಿಕ್ಕೆ ಆಗಲ್ಲ. ಈಗ ಕುಮಾರಣ್ಣನ ಬಗ್ಗೆ ಗೊತ್ತದೆ, 2 ಸತಿ ಮುಖ್ಯಮಂತ್ರಿ ಆಗವ್ರೆ ಅಲ್ವಾ. ಅವ್ರು ಮಾಡೋರೆ ಕೆಲಸಗಳನ್ನ ಮಾಡಿಲ್ಲ ಅಂತ ಹೇಳಿದ್ರೆ ತಪ್ಪುಗಳು ಅಷ್ಟೇ ಮಾಡವ್ರೆ, ಒಲವು ಮಾಡಲ್ಲ ನಾವು. ಅವರು ತಪ್ಪದೆ ಇವ್ರದ್ದು ತಪ್ಪದೆ. ಆದರೆ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲವೇ ಇಲ್ಲ. ಹಾಗಾಗಿ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಆರೈಕೆ ನರೇಂದ್ರ ಮೋದಿ ಅವರು. ಹೌದು, ಹಂಗೆ ಆ ಲೆಕ್ಕಾಚಾರ. ಹೌದು, ಆರೈಕೆಚಾರ. ಮಂಡ್ಯದಲ್ಲಿ ಹಂಗೆ ಆಗ್ಬೋದಾ? ಈ ಹೊಡಿಬೋದಾ ಕುಮಾರಣ್ಣ? ಹೊಡಿತಾರೆ ಸರ್, ಹೊಡೆದೇ ಹೊಡಿತಾರೆ. ಟಫ್ ಇದ್ದದ ಫೈಟು ಇಲ್ಲ ಹಿಂಗೆ ಜಯಂತಿ ಮಾಡಿದಾಗ ಒಂದು ಕೋಮಗಲಭೆ ಸೃಷ್ಟಿ ಮಾಡಿದ್ರು. ಅದಾದ್ಮೇಲೆ ಮೊನ್ನೆ ಒಂದು ಹುಡುಗಿದು ಇದಾಯ್ತು, ಯಾವುದು ನೇಹನ ಏನೋ ಹುಡುಗಿದು, ಬಳ್ಳಾರಿದ ಹುಡುಗಿದು. ಈ ಗೃಹ ಸಚಿವ ಏನನ್ಬೇಕು? ಕಾನೂನು ಸಚಿವರಾಗಿ ಕಾನೂನು ಬಲಗೆ ಬಗ್ಗೆನೇ ಮಾತಾಡಿಲ್ಲ, ಏನೋ ಊಹಾಪೋಹಗಳ ಮಾತುಗಳು ಕೇಳ್ಕೊಂಡು ಮಾತಾಡಿದ್ರು ಅಲ್ವಾ. ಒಂದು ಹುಡುಗಿ ಇದೇ ಮುಸ್ಲಿಮ್ಸ್ ಅವರು ಇದರಲ್ಲಿ ಉಡುಪಿಲ ಇಲ್ಲಿ 4 ಜನ ಮರ್ಡರ್ ಮಾಡ್ರೆ ಏರ್ಲೈನ್ಸು. ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ, ಯಾರಿಗಡೆ ಕೊಲೆಗಾರನಿಗೆ ಗಲ್ಲಿಗಾಕಿ ಅಂತ. ಆದರೆ ಇದೇ ಕಾಂಗ್ರೆಸ್ ಅವ್ರು ಯಾವತ್ತೂ ಅವ್ರ ಬಗ್ಗೆ ವಿರೋಧ ಆಯ್ಕೆ ಮಾಡಲ್ಲ. ಓಲೈಕೆ ರಾಜಕೀಯ ಮಾಡೋದೇ ಇವ್ರ ಕೆಲಸ. ಹಂಗಂತೀರಿ? ಪ್ರಗತಿಪರ ಮಾತಾಡಿ, ಜನ ಯಾರು ಕೆಲಸ ಮಾಡ್ತಾರೆ. ಮಂಡ್ಯ ಅಭಿವೃದ್ಧಿ ಆಗೈತೋ? ಮಂಡ್ಯ ಸರ್, ನಾನು ಹುಟ್ಟೋತ್ತಾವಿಂದನೂ ನಾನು ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ದು. ಅಂಬರೀಷ್ ಅಣ್ಣ ಇರೋಗಂಟನು ಅವ್ರಿಗೆ ಓಟ್ ಹಾಕಿದ್ದು. ಅಂಬರೀಷ್ ಏನು ಕೆಲಸನೂ ಮಾಡಲಿಲ್ಲ. 4 ಕಾಂಪೌಂಡ್ ಕಟ್ಸೋನೆ, 4 ಬಾತ್ರೂಮ್ ಮಾಡವನೆ. ಅದು ಬಿಟ್ರೆ ಇನ್ನೇನು ಮಾಡಿಲ್ಲ ಅವ್ನ ಪ್ರಗತಿಪರ. ಈ ಸಲ ಈ ದೇಶಕ್ಕೆ ಸುಮಲತಾ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡವ್ರೆ, ಮಾಡಿಲ್ಲ ಅಂತ ಹೇಳಲ್ಲ, ಮಾಡವ್ರೆ. ಒಬ್ಬ ಏಕೈಕ ಮಹಿಳೆಯಾಗಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿರೋರು ಸುಮಲತಾ ಮಾಡವ್ರೆ. ಓಕೆ, ಇದು ದೇಶಕ್ಕೆ ಮೋದಿ ಅಂತೀರಿ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಹಿಂಗೆ ಚುನಾವಣಾ ಕಾವು ಚೆನ್ನಾಗಿ ನಡೀತಾ ಐತೆ. 2 ಪಕ್ಷದಲ್ಲ ಫೈಟ್ ಐತೆ. ಹೌದು ನೋಡಪ್ಪ, ನೀ ಯಾರಿಗೆ ಓಟ್ ಹಾಕ್ತೀನಿ ನಂಗೆ ಕೇಳಾಗಿಲ್ಲ, ನಂಗೆ ಬೇಕಾಗಿಲ್ಲ. ಯಾರು ಬರ್ಬೋದಾ? ಹೆಂಗೆ ಫೈಟ್ ಮೇಲೆ ಯಾರು ಬರ್ಬೋದು? ಫೈಟ್ ಮೇಲೆ ಕುಮಾರಣ್ಣ ಅವ್ರು ಬರ್ತಾರೆ. ಹಂಗಂತಿ? ಅಷ್ಟು ಟಫ್ ಐತೆ ಫೈಟ್? ಸ್ಟಾರ್ ಚಂದ್ರು ಹೆಂಗೆ? ಅವರು ಜನ ನಾನು ನೋಡೇ ಇಲ್ಲ, ಅವ್ರು ಇನ್ನು ಇದೇ ಫಸ್ಟ್ ಅವ್ರು ಎಲೆಕ್ಷನ್ ನಿಂತಿರೋದು, ಅದಕ್ಕೆ ಹಂಗಂತೀರಿ? ಹೌದು. ಒಟ್ಟು ನಿಮ್ಮ ಪ್ರಕಾರ ಕುಮಾರಣ್ಣ ಬರ್ಬೋದು ಅಂತೀರಿ? ಹೌದು. ಹಂಗೆ ಏನಣ್ಣ ಮಾತಾಡ್ಸುವ ನೀವು? ಏನು ಇದೇ ಮಾಡಂಗೆ ನಮ್ಮ ನೋಡಂಗೆ ಇಲ್ಲ. ಅದೇನು ಹೇಳಿ, ಏನದ್ದು ಮಂಡ್ಯ ಈ ಸಲ? ಈ ಆಳ್ವಿದಾಗ ಹೆಂಗಾರ ಓದಿ ನಮ್ಗೆ ಯಾಕೆ ಬಂದಿರೋದು? ಎತ್ತಿ ಜೀವನ ಮಾಡೋಕ್ಕೆ ಹೆಡ್ತಿ ಮಕ್ಕಳನ್ನ ನಮ್ಗೆ ಯಾಕೆ ಬೇಕು ಗುರು? ಅಲ್ಲೇ ಜೀವನ ಮಾಡ್ಬೇಕಲ್ಲ, ಮತ್ತೆ ಜೀವನ ನಡೆಸ್ಲೇಬೇಕಲ್ಲ. ಸುಮ್ಮನೆ ಕುರುಕದ್ದ ಅಣ್ಣ ಅಂತ ನಮ್ಗೆ ಯಾಕೆ ಅಂತ ಹುಟ್ಟು ಥರ್ಡ್ ಕ್ಲಾಸ್. ನಾವು ಬಂದಿರೋದು ಏನಕ್ಕೆ ಮಂಡ್ಯಕ್ಕೆ ದುಡಿಕ್ಕೆ. ನಮ್ಮ ಹೆಡ್ತಿ ಮಕ್ಳು ಕರ್ಕೊಂಡು ತಿರ್ಗಾಡೋಕ್ಕೆ ಯಾರಿಗೋಸ್ಕರ ಇದು ಮಾಡ್ತಾ ಇದ್ದಾವೋ? ಅವರು ಇವರು ವಿಚಾರ ಕಟ್ಕೊಂಡು ನನಗೆ ಬೇಕಾಗಿಲ್ಲ. ನಾವು ಬಂದಿರೋದು ಸಂಪಾದನೆಗೆ. ಸಂಪಾದನೆ ಮಾಡ್ಕೋಬೇಕು, ಹೋಯ್ತಾ ಇರ್ಬೇಕು ಅಷ್ಟೇ. ಆಯ್ತು, ಆದ್ರೂ ಕೇಳೋಣ, ಇರೋದು ಉತ್ತಮ. ಯಾರು ಬಂದ್ರೆ ಏನಾಗ್ಬೋದು, ಹೆಂಗ್ ಅನ್ಸುತ್ತೆ? ನೆಕ್ಸ್ಟ್ ನಾವು ಬೇಕಾಗಿಲ್ವಲ್ರಿ? ಬೇಕಾಗಿಲ್ಲಲ್ಲ. ಓಟ್ ಹಾಕಲ್ಲ ಅಂತೀರಾ? ಓಟ್ ಹಾಕ್ಬೇಕು, ನಮ್ಮ ಮಕ್ಕಲ್ವೇ. ಒಳ್ಳೆ ಪ್ರಜೆ ಬರಬೇಕು ಜನಗಳಿಗೆ, ಅಂಥವ್ರಿಗೆ ಓಟ್ ಹಾಕ್ಬೇಕು. ಪ್ರಜೆನೇ ನಿಲ್ಬೇಕು ಅಂತೀರಿ? ಒಳ್ಳೆ ಪ್ರಜೆಯಾಗಿ ನಿಲ್ಬೇಕು, ಪ್ರಜೆಯಾಗಿ ನಿಂತ್ಕೋಬೇಕು. ಅವಂತ ಹಣಕಾಸು ಐಶ್ವರ್ಯ ಇರಬಾರ್ದು. ನಾನು ನಿಂತ್ಕೋತೀನಿ ಅನ್ನೋ ಕೆಪಾಸಿಟಿಲಿ ಇರಬೇಕು, ನಿಂತ್ಕೋಬೇಕು, ಗೆಲ್ಲಬೇಕು, ಕೆಲಸ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇರಬೇಕು. ಇವ್ರಿಬ್ರಲ್ಲಿ ಯಾರು ಮಾಡ್ತಾರ ಹಂಗಾರೆ ನಿಮ್ಮ ಪ್ರಕಾರ? ಕುಮಾರಣ್ಣ ಚಂದ್ರು ಯಾರು ಮಾಡಲ್ಲ. ಚೆನ್ನಾಗಿ ಕೆಲಸ ಮಾಡಿ ದುಡೀರಿ ಅಷ್ಟೇ, ಇನ್ನೇನಿಲ್ಲ. ನಮಸ್ಕಾರ ಅಣ್ಣ. ಯಾವಾಗ ಬರ್ತಾನಪ್ಪ ನಂತಕ ಅಂತ ಯೋಚನೆ ಮಾಡ್ತಿದ್ದೆ. ಏನು ಹೆಸರು? ಸಂತೋಷ್ ಅಣ್ಣ. ಸಂತೋಷವಾಗಿದೆಯೇ? ಆನಂದವಾಗಿದ್ದೀವಿ. ಆನಂದ. ಹೆಸರ ಚೇಂಜು. ಇರಲಿ. ಏನಾಗ್ಬೋದಾ ಮಂಡ್ಯ? ಏನಾಗ್ಬೋದು? ಹೆಂಗನ್ಸೋದು? ಹಿಂಗೆ ಬಿಸ್ತು ಹೊಡಿತಿದ್ರೆ ಇನ್ನೂ ನತ್ತಿ ಚೆನ್ನಾಗಿ ಸುಡ್ತದೆ ಅನ್ಸುತ್ತೆ. ಚೆನ್ನಾಗಿ ಸುಡ್ತದೆ, 4 ಕೂದಲು ಉದುರೋಯ್ತವ ಅಷ್ಟೇ. ಹಂಗಂದ್ರೆ ತಡ್ರಿ, ಏನಾಗ್ಬೋದು? ಕುಮಾರಣ್ಣ ಸ್ಟಾರ್ ಚಂದ್ರ ಇಬ್ರು ಹೆಂಗೆ ಮಾಡಿದ್ರು? ಈಗ ಸ್ಟಾರ್ ಚಂದ್ರ ಹೆಂಗೆ ಸರಿ? ಕುಮಾರಣ್ಣ ಎಲ್ರಿಗೂ ಗೊತ್ತು. ಡೌಟ್ ಆಗಿರೋ ಸ್ಟಾರ್ ಚಂದ್ರ ಡೌಟು. ಹೆಂಗೆ ಹೇಳಿರಿ ಡೌಟು ಅಂತ? ಡೌಟ್ ಏನಂದ್ರೆ ಗೊತ್ತಲ್ಲ ಹೆಂಗ್ ನಡೀತದೆ ಅಂತ. ಈಗೆಲ್ಲ ಬಿಜೆಪಿನೇ. ನಾನು ನಿಮ್ಗೆ ಯಾರಿಗೂ ಓಟ್ ಹಾಕಿರಿ ಕೇಳಂಗಿಲ್ಲ. ನಾ ಕೇಳೋದು ಇಲ್ಲ, ನಂಗೆ ಬೇಕಾಗೂ ಇಲ್ಲ. ಕೇಳಿದ್ರೇನು ತಪ್ಪಿಲ್ಲ, ಕೇಳಿದ್ರಲ್ಲಿ ಈ ಕೋಡ್ ಆಫ್ ಕಂಡಕ್ಟ್ ಅದ ಹಂಗೆಲ್ಲವಾ. ನಾವು ಸುಮ್ಮನೆ ಅಭಿವೃದ್ಧಿ, ಯಾರು ವ್ಯಕ್ತಿ ಹಂಗ ಅಭಿವೃದ್ಧಿ ಅದ. ಬಿಜೆಪಿ ಪರವಾಗಿಲ್ಲ ಗುರು, ಬಿಜೆಪಿನೇ ಬರೋದು. ಎಲ್ಲ ಸುಮ್ಮನೆ ಈಗ ಕಾಂಗ್ರೆಸ್ಗೆ ಹಾಕ್ಬಿಟ್ಟು 2,000 3,000 ಕೊಡ್ತೀನಿ, 10,000 ಕೊಡ್ತೀನಿ, 5 ಕೊಡ್ತೀನಿ ಹಂಗೆ ಬಿಟ್ಟು ಸುಮ್ ಹೇಳ್ಕೊಂಡು ಒಂದೊಂದು ರೈಟ್ ಏರಿಸ್ತಾವ್ರೆ. ಮುಂದೆ ತೋರಿಸ್ತಾರೆ, ಹಿಂದೆ ಇಕ್ತಾವ್ರೆ.
ಡೌಟೇ ಬರೋದು ಒಟ್ಟ BJP ಫಿಕ್ಸ್ ಹುಡುಗರು ಫಿಕ್ಸ್ ಅಂತ ಈಗ ಮೈತ್ರಿ ಆಗಿರೋದಕ್ಕೆ ಆಲ್ಮೋಸ್ಟ್ ಈಗ ಅವ್ರು ಗೆಲ್ಲೋದು ಕುಮಾರಣ್ಣ. ಮೈತ್ರಿ ಹೇಳ್ದಿನ ಅದು ಗೆಲ್ತಿರ್ಲಿಲ್ಲ. ಸ್ವಲ್ಪ ಕಷ್ಟ ಇರೋದು. ಈಗಲೂ ಹೇಳ್ತಾರೆ ಸ್ವಲ್ಪ ಮಂಡ್ಯ ಸ್ವಲ್ಪ ಟಫ್ ಅದೇ ಅಂತ. ಏನಿಲ್ಲ ಆ ಹೇಳೋರ್ಗೆ ನಾವು ಹೇಳ್ತೀವಿ ಟಫ್ ಅದೇ ಅಂತ. ಕಡಪ ಹಾಲು ಗೆದ್ದಾಯ್ತು ಬಿಡ್ರಿ ಕುಮಾರಸ್ವಾಮಿ ಲೀಡರ್ ಗೆದ್ದೇ ಬಿಟ್ರು ಅಂದ್ರೆ ಎಷ್ಟು ಲೀಡರ್ ಗೆಲ್ಬೋದು ನೋಡ್ಬೇಕೀಗ, ಅದನ್ನೇ ನೋಡ್ಬೇಕೀಗ. ನೋಡ್ಬೇಕೀಗ ಅದನ್ನ ನೋಡಕ್ಕೆ ಗೆದ್ದು ಗೆಲ್ಲೋದು ಫಿಕ್ಸು, ಎಷ್ಟು ಗೆಲ್ಬೋದು ಅಂತ ನೋಡ್ಬೇಕು ಅಷ್ಟೇ. ಕಾಯ್ಬೇಕು. ಸರಿ ಅಣ್ಣ, ಓಕೆ ಥ್ಯಾಂಕ್ ಯು ಏನಣ್ಣ ಏನು ಅದು ಒಂದು ನಿಮಿಷ ಮೇಲೆ ಅದು ಹೆಂಗೆ ಎರಡು ಒಂದೇ ಸರಿ ಒಟ್ಟಿಗೆ ಓದ್ತೀರಾ? ನಾವು ಕಾಂಗ್ರೆಸ್ ಇಬ್ರು ಹೋಗ್ಬಿಟ್ಟು ಒಂದೇ ನಿಮ್ಗೆ ಅವ್ರು ಹೇಳಿದ್ರಪ್ಪ ಯಾರು ಗೆಲ್ಬೋದು ಈಗ ನಿಮ್ಗೆ? ನಾವು ಕಾಂಗ್ರೆಸ್ ಗೆಲ್ಲಿ ಅಂತ. ಮತ್ತೆ ಹೆಂಗೆ ಎರಡು ಒಂದೇ ಅದ್ದು ಹೆಂಗಣ ಹೆಂಗೆ ಬಿಟ್ಟಲ್ಲ ನಿನ್ ರೀಲ ಹೆಂಗ್ ಒಂದದ್ದು ಎರಡು ಅಕ್ಕಪಕ್ಕ ಇಬ್ರು ಒಟ್ಟಿಗೆ ಕೂತ್ಕೊಂಡಿರಿ BJP ಕಾಂಗ್ರೆಸ್ಸು ನಮ್ಮ ಕತೆ ಹೇಳೋದು. ಯಾಕಣ ಕಾಂಗ್ರೆಸ್ ಯಾಕಣ? ರಾಜಕೀಯನೇ ಬೇರೆ, ಫ್ರೆಂಡ್ಶಿಪ್ಪೇ ಬೇರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೇಳಣ ಏನಾಗ್ಬೋದು ಹೇಳಿ ನನಗೆ ಏನಾಗ್ಬೋದು ಇಬ್ರಲ್ಲಿ ಕುಮಾರಣ್ಣ ಸ್ಟಾರ್ ಚಂದ್ರು ಏನಾಗ್ಬೋದು? ಅಣ್ಣ ನಮ್ದು ಏನಿದ್ರೆ JDS ಅಣ್ಣ. ಹೇಳೋಣ ನಂಗೆ ಅದನ್ನೇ ಹೇಳೋಣ. ಅಯ್ಯೋ ನಾವೇನು ಯಾವ್ದಾರು ನಿನ್ನ ಇಷ್ಟ ಇಲ್ಲ ಅಷ್ಟು ಹೇಳಕ್ ಬರಲ್ಲ ಅವರು. ಏನಾದ್ರು JDS JDS ಅಣ್ಣ. ನಿಮ್ಮ ಪ್ರಕಾರ ಗೆಲ್ಬೋದಾ ಕುಮಾರಣ್ಣ? ಗೆಲ್ತಾರೆ. ನಮಸ್ಕಾರ ಅಣ್ಣ, ಏನು ಹೆಸರು? ಕಳೆಗೌಡ. ಕಳೆಗೌಡ ಅಂತ. ಕಳೆಗೌಡ ಹೆಂಗದೆ ಮಂಡ್ಯದಲ್ಲಿ? ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ಚುನಾವಣಾ ಕಾವು. ಏನಪ್ಪ ಭರ್ಜರಿಯಾಗಿ ನಡೀತಾ ಇದೆ. ಭರ್ಜರಿಯಾಗಿ ಹೆಂಗ ಅಭ್ಯರ್ಥಿಗಳು ಹೆಂಗೆ? ಕುಮಾರಣ್ಣ ಸ್ಟಾರ್ ಚಂದ್ರು? ಸ್ಟಾರ್ ಚಂದ್ರು ಗೆಲ್ತಾರೆ ಪಕ್ಕ. 100ಕ್ಕೆ 100 ಸತ್ಯ. ಹೇಳಿ ಅವ್ರ ಹೆಂಗಿದ್ರು? ಅವ್ರು ಹೊಸಬ್ರಲ್ವೇ? ಸಿದ್ದರಾಮಯ್ಯನವ್ರು ಕೊಡ್ತಾ ಇಲ್ವಾ 5 ಗ್ಯಾರಂಟಿ? ಸುಮ್ಗೆ ಗೆದ್ದಾರ. ಆಮೇಲೆ ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟಿರೋದ್ರಿಂದ ಎಲ್ಲಿಂದ ಕೊಟ್ಟರು ಗ್ಯಾರಂಟಿ? ಸ್ಟಾರ್ ಚಂದ್ರು ಎಲ್ಲಿಂದ ಕೊಟ್ಟರು ಗ್ಯಾರಂಟಿ? ಸರ್ಕಾರದಿಂದ ಕೊಡ್ತಾರೆ. ಹಂಗಾಗಿ ನಮಸ್ಕಾರ ಅಣ್ಣ, ಏನು ಕೆಲಸ ಇದು? ಆಯಿಲ್ ಮಿಲ್ಲು. ಉನ್ನತವಾದ ಎಣ್ಣೆ ಬೇಕು ಅಂದ್ರೆ ಇಲ್ಲಿ ಸಿಗುತ್ತೆ. ಕಳಪೆ ಎಣ್ಣೆ ಬೇಕು ಅಂದ್ರೆ ಪ್ಯಾಕೆಟಲ್ಲಿ ಸಿಗುತ್ತೆ. ಯಾವ ಥರ ಎಣ್ಣೆ? ಎಲ್ಲ ಅಡುಗೆ ಎಣ್ಣೆ, ಕೊಬ್ಬರಿ, ಕಡಲೆಕಾಯಿ, ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ ಎಲ್ಲ ಥರದ ಎಣ್ಣೆ ಸಿಗುತ್ತೆ. ಎಲ್ಲಿಂದ ತರ್ತೀರಾ? ಪದಾರ್ಥಗಳು ಲೋಕಲಲ್ಲೇ ಸಿಗುತ್ತೆ. ಲೋಕಲಲ್ಲೇ ಸಿಗುತ್ತೆ. ಓಕೆ, ಎಲ್ಲ ಚೆನ್ನಾಗಬೇಕು, ಇವೆಲ್ಲ ವ್ಯವಹಾರ ಸರಿ ಆಗ್ಬೇಕು. ಮಂಡ್ಯ ಹೆಂಗೆ? ಯಾರು ಬರಬೇಕು? ಮಂಡ್ಯ ಪ್ರಾಮಾಣಿಕವಾಗಿರೋರು ಬರಬೇಕು. ಪ್ರಾಮಾಣಿಕವಾಗಿರೋರು ಅಂದ್ರೆ ಯಾರು? ಪ್ರಾಮಾಣಿಕವಾಗಿರೋರು ಅಂತಂದ್ರೆ ಸದ್ಯಕ್ಕೆ ನನ್ನ ಕಣ್ಣು ಯಾರು ಕಾಣಿಸ್ತಾ ಇಲ್ಲ. ಯಾರು ಕಾಣ್ತಿಲ್ಲ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಭ್ಯರ್ಥಿಗಳು ಏನಕ್ಕೆ ಅಂತ ಕೇಳಿಸ್ಕೊಳ್ಳಿ. ಈ 47ರಿಂದ 50 ತನಕ 3 ವರ್ಷ ಕಷ್ಟಪಟ್ಟು ಓಡಾಡಿ ದೇಶಗಳನ್ನ ಸುತ್ತಕೊಂಡು 50ನೇ ಇಸ್ವಿಗೆ ಗಣರಾಜ್ಯ ತಂದುಕೊಟ್ರು, ಸಂವಿಧಾನ ತಂದುಕೊಟ್ರು ಜನವರಿ 26ಕ್ಕೆ. ಅಂಥವ್ರೇ 52ರಲ್ಲಿ ಸೋಲ್ಸ್ಬಿಟ್ರು ನಮ್ಮ ಜನ. ಪ್ರಜಾಪ್ರಭುತ್ವ ತಂದ್ಕೊಟ್ಟವ್ರನ್ನೇ ಸೋಲ್ಸಿದವರು ಇವತ್ತು ಇವರೇ ಗೆಲ್ತಾರೆ ಅವರೇ ಗೆಲ್ತಾರೆ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಈಗ ಯಾವುದೇ ರಾಜಕೀಯ ವ್ಯಕ್ತಿ ಆಗಿರ್ಬೋದು ನಮ್ಮನ್ನು ಪರೀಕ್ಷೆ ಕೊಡ್ತಾರೆ, ಆಮಿಷಗಳು ಕೊಡ್ತಾರೆ. ಆಮಿಷಗಳಿಗೆ ನಾವು ಬಲಿಯಾದರೆ 5 ವರ್ಷ ಹೋಯ್ತು ಅವ್ರದೇನೆ. ಆಮಿಷಗಳಿಗೆ ಬಲಿ ಆಗಲಿಲ್ಲ. ಆಮಿಷಗಳಿಗೆ ಬಲಿ ಆಗೋದು ಬೇಡಪ್ಪ. ಯಾರು ಬರ್ಬೋದಪ್ಪ ಸರ್? ಆಲ್ರೆಡಿ ಯಾರಪ್ಪ ಈಗ ನೋಡಿ, ಇದು MP ಚುನಾವಣೆ ಅಲ್ವಾ? ಇದು ದೇಶ ಚುನಾವಣೆ. 1 ಲಕ್ಷ ಅಂತೆ, 1 ವರ್ಷಕ್ಕೆ 1 ಲಕ್ಷ ಅಂತೆ. ಎಷ್ಟು ಬಡ ಕುಟುಂಬಗಳಿವೆ? ಪ್ರತಿಯೊಬ್ಬರಿಗೂ 1 ಲಕ್ಷ ಕೊಟ್ಕೊಂಡ್ರೆ GDP ಏನಾಗಬೇಕು? ಹಂಗೆ ಆಗಿದೆ ಅಲ್ಲ. ಈಗ ಹಂಗೆ ಲೆಕ್ಕ ಹಾಕಕ್ಕೆ ಹೋದ್ರೆ ನೋಡಿ, ಈಗ ಮತ್ತೆ ಈಗ ಓಟ್ ಹಾಕ್ಲೇಬೇಕು. ಮತ್ತೆ ನೋಟನೇ ಹಾಕ್ಬಿಡಿ. ನೋಟ ಈ ಸತಿ ನೀವು ಯಾರಿಗೆ ಓಟ್ ಹಾಕ್ತೀರಾ ಅಂತ ನಂಗೆ ಕೇಳೋದಿಲ್ಲ. ನಾವು ಈಗ ಕೇಳಂಗೂ ಇಲ್ಲ ನಾವು. ನಿಮ್ಮ ಪ್ರಕಾರ ಈ ದೇಶಕ್ಕೆ ಉತ್ತಮ ಯಾರು ಬರಬಹುದು ಅಂತ ಅನ್ಸುತ್ತೆ? ಫೈಟ್ ಏನಾಗ್ಬೋದು? ಮೋದಿನೇ ಬರ್ಬೋದು. ಮೋದಿನೇ. ಏನ್ ನಿಮ್ಮ ಹೆಸರು? ಅದೇ ಕಂಗ್ ಬಂದನು ಇದೇ ನಂಗೆ ಕಂಡದ ಮೈಕು ಇದು. ಏನ್ ನಿಮ್ಮ ಹೆಸರು? ತಮ್ಮಣ್ಣವ್ರು ಅಂತ. ತಮ್ಮಣ್ಣವ್ರೆ ಹೇಳ್ರಿ, ಮಂಡ್ಯದಾಗ ಹೆಂಗದ ಚುನಾವಣೆಗ? ಏನದ್ದು ಮಂಡ್ಯದಲ್ಲಿ BJP. ನೀವು ಯಾರಿಗೆ ಓಟ್ ಹಾಕ್ತೀರಿ ಕೇಳಲಿಲ್ಲ. ಏನಾಗ್ಬೋದು ಅಂದ್ರೆ BJPನ? BJP ಆಯ್ತಾ ಬಿಡಿ. BJP ಕುಮಾರಣ್ಣ ಮೈತ್ರಿ. ಸ್ಟಾರ್ ಚಂದ್ರು ಇಲ್ಲ, ಆಗಲ್ಲ. ಹೆಂಗ ಮಂಡ್ಯ ಎಲ್ಲ ಅಭಿವೃದ್ಧಿ ಹೆಂಗಿದದು? ಇನ್ನು 3 ಬೆಳೆ ಕನ್ನಂಬಡಿ ಕಟ್ಟೆ ನೀರಾಗೋದು, ರೈತರಿಗೆ ಬಿಡ್ಬೋದಾಯ್ತು, ಈ ಕೆಲಸ ಹಿಡಿಬೋದಾಯ್ತು. 3 ಬೆಳೆ ನೀರಾಗ ಎಲ್ಲ ಗೋತ. ಈಗ ಎಷ್ಟು ವರ್ಷ ನಿಮ್ಗೆ? ನಮ್ಗೆ 81. ಹತ್ತತ್ರ ನಿಮ್ ಬುದ್ಧಿ ಬಂದಿದ್ದು ಒಂದು 10 ವರ್ಷ 15 ವರ್ಷಕ್ಕೆ ಆಯ್ತು ತಗೊಳಪ್ಪ. ಒಂದು 15 ವರ್ಷ ತೆಗೆದಾಗ ಬಿಸಾಕಿ ಒಂದು 60 ವರ್ಷ ಅಂತಾನೆ ಇಟ್ಕೊಳ್ಳಿ. 60 ವರ್ಷದಿಂದ ನೋಡ್ತಿದ್ರಿ ಕಾವೇರಿ ಸಮಸ್ಯೆ ಬಗೆಹರಿಯೋದಿಲ್ವೇ? ಕಾವೇರಿ ಸಮಸ್ಯೆ ಬಗೆಹರಿದವ್ರು ಅಲ್ಲಿ ಇದ್ದಾಗ ನೀರಾರು ಹೆಂಗೋ ಈ ಕೋರ್ಟ್ಗೆ ಹೋಗಕ್ಕೂ ಮೊದಲೇ ಹೆಂಗೋ ತಳ್ಳಾಡ್ಕೊಂಡು ಬಿಡ್ತಿದ್ರು. ಕೋರ್ಟ್ ಬಂದು ತಗೊಂಡೋಗಿ ತಡಾಕ್ಬಿಟ್ರು. ಎಲ್ಲ ತಮಿಳ್ನಾಡವರೆಲ್ಲ ಜಡ್ಕೊಂಡ್ರತ್ತಾಗೆ ಜಡ್ಜು ಅವರೇ, ಲಾಯರು ಅವರೇ, ಗುಲಾಮ್ ಎಲ್ಲ ಅವರೇ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಯಾವ ರೀತಿ ಸಮಸ್ಯೆ ಆಗಿತ್ತು ಅಂತ ನಮಗೆ ಗೊತ್ತಾಯಿದೆ. ಆ ಸಮಸ್ಯೆ ಆಗಿತ್ತಲ್ಲ, ಇಡೀ ಭಾರತದಲ್ಲೇ ಸದ್ದು ಮಾಡಿತ್ತು ಆ ಸಮಸ್ಯೆ. ಹನುಮಧ್ವಜನ ಇಳಿಸಿದ್ದು ಆ ಒಂದು ಗ್ರಾಮದಲ್ಲಿ ಏನು ಹೇಳ್ಬೋದು ಜನರು, ಅದನ್ನು ಕೇಳೋಕ್ಕೋಸ್ಕರ ಒಂದು ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಅಲ್ಲೆಲ್ಲರೂ ಕೂಡ ಕುಮಾರಸ್ವಾಮಿ ಬಂದರೆ ಒಳ್ಳೆಯದು ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಮುಂದೆ ಬೇರೆ ಬೇರೆ ಗ್ರಾಮದಲ್ಲಿ ಏನೇನು ಹೇಳ್ತಾರೆ ಹಳ್ಳಿಗಳಲ್ಲಿ ನೋಡೋಣ ಬನ್ನಿ. ಓಟು ಹೆಂಗೆ ಎಲೆಕ್ಷನ್ನು? ಕುಮಾರಸ್ವಾಮಿ ಗೆಲ್ತಾನೆ, ಗ್ಯಾರಂಟಿ. ಅವರೇ ಗೆಲ್ಬೇಕಾ ಅಥವಾ ಗೆಲ್ಬೋದಾ? ಯಾಕೆ ಗೆಲ್ಬೇಕು ಅವರೇ.
ರೈತರ ಭಾಗದಲ್ಲಿ ಅವ್ರದ್ದೇ. ಹಾ 2,000 ಕೊಡ್ತಾರೆ ಅಂತಲ್ಲ, 2,000 ಈಸ್ಕೊಂಡು ಈಗ ಕೋಟಿಗಟ್ಟಲೆ ಲಾಸ್ ಆಗದೆ. ಈಗ ಬಡವರು ಕಪ್ ಕಡಿ ಕುಲ್ದಂಗೆ ಆಗಿ ನಿಂತವ್ರೆ. ಹಾ ಏನು ಉದುರ್ಸ್ಕೊಂಡರು? ಉದುರ್ಸ್ಕೊಳ್ಳೋದೇನಿದು? ಎಲ್ಲ ಬರೀ ಉದ್ರೋಗದೆ. ಉದುರೋ ಅಂಟೆ ಹೋಯ್ತು ಈ ವರ್ಷ ಎಲ್ಲ ಮಂಡ್ಯ ಜಿಲ್ಲೆಯ ಇಡೀ ಜಿಲ್ಲೆನೇ ದುಂಡಿಗೆ ಎಲ್ಲಿಗೆ ಹೋಯ್ತು? ನಿಮ್ಮ ಜಿಲ್ಲೆಯಲ್ಲೂ ಹೊಂಟೋಯ್ತು, ನಮ್ಮ ಜಿಲ್ಲೆಯಲ್ಲೂ ಹೊಂಟೋದು. ನಾವು ಮಂಜು ಅಂದ್ಬಿಟ್ಟು ಹುಲಿವಂದರು ಕುಮಾರಸ್ವಾಮಿನೇ ಗೆಲ್ಬೇಕು. ಗೆಲ್ತಾರ? ಎಷ್ಟು ಲೀಡಲ್ಲಿ ಗೆಲ್ಬೋದು? ಲೀಡಿ